ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅದರದ್ದು 19, 20 ಮತ್ತು 21ನೇ ಶ್ಲೋಕಗಳನ್ನು ನೋಡುವ. 19ನೇ ಶ್ಲೋಕ. ನಾನ್ಯಂ ಗುಣೇಭ್ಯ ಕರ್ತಾರೈ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ನಾನ್ಯಂ ನಾ ದೀರ್ಘ ನ ಮತ್ತು ಯಾ 2 ಅಕ್ಷರ ಇದೆ. ನಂತರ ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ಗು ಇದೆ. ಗುಣೇಭ್ಯ ಗುಣೇ ದೀರ್ಘ ಭ್ಯ ಭ ಮಹಾಪ್ರಾಣ ಅಡಿಯುತ್ತಿ ಯಾ ಇದೆ. ನಂತರ ವಿಸರ್ಗದ ಉಚ್ಚಾರಣೆ ಖ ಮುಂದಿನ ಅಕ್ಷರ ಕ ಇದೆ. ಕರ್ತಾರೈ ತಾದ ನಂತರ ಕರ ಒತ್ತು ಋಕಾರವನ್ನು ತಾದ ಮೊದಲೇ ತಗೊಳ್ಳುವ. ರ ಆದ ನಂತರ ಅನುಸ್ವರದ ಉಚ್ಚಾರಣೆ ಈ ಮುಂದಿನ ಅಕ್ಷರ ಯಾ ಇದೆ. ವಲ ಯಾ ಈ 3 ಬಂದರೆ ಅನುಸ್ವರದ ನಂತರ ಅದರದ್ದೇ ಅಕ್ಷರದ ಅರ್ಧವನ್ನು ತಗೊಳ್ಳೋದಿಲ್ಲ. ಯಾ ಬಂದಿದೆ, ಹಾಗಾಗಿ ಈ ನೇಸಲ್ಲಿ ಈ ತಗೊಳ್ಬೇಕು. ಯದಾ ದೀರ್ಘ ದ್ರಷ್ಟ ದ ಅನ್ನು ದಾದ ಒಟ್ಟಿಗೆ ತಗೊಳ್ಳುವ. ದ ಮತ್ತು ರ ದ್ರಷ್ಟಾನು ದ್ರಷ್ಟಾ ಶು ಷಣ್ಮುಖ ಷ್ಟಾನು ನು ಪಶ್ಯತಿ ಪಶ್ಯತಿ ಪಾದ ಒಟ್ಟಿಗೆ ಶು ತಗೊಳ್ಳುವ. ಶು ಮತ್ತು ಯಾ ಪಶ್ಯತಿ. ಗುಣೇಭ್ಯಶ್ಚ ಗುಣೇ ದೀರ್ಘ ಭ ಮಹಾಪ್ರಾಣ ಯಶ್ಚ ಯಶ್ಚ ಶು ಮತ್ತು ಚ ಪರಂ ವೇತ್ತಿ ಪರಂ ಪರ ಆದ ನಂತರ ಅನುಸ್ವರದ ಉಚ್ಚಾರಣೆ ವೇತ್ತಿ ವೇ ದೀರ್ಘಾಕ್ಷರ ತ ಮತ್ತು ತಿ ಅಡಿವತ್ತು. ಮದ್ಭಾವಂ ಮದ್ಭಾವಂ ದ ಮತ್ತು ಭಾ ಮಹಾಪ್ರಾಣ ದೀರ್ಘಾಕ್ಷರ. ವಂ ವಾದ ನಂತರ ಅನುಸ್ವರದ ಉಚ್ಚಾರಣೆ ಮ. ಸೋಧಿಗಚ್ಚತಿ ಸೋ ದೀರ್ಘಾಕ್ಷರ ಧಿ ಮಹಾಪ್ರಾಣ. ಅಲ್ಲಿ ಒಂದು ಅಕ್ಷರ ಇತ್ತು, ಈಗ ಸಂಧಿಯಾಗುವಾಗ ಮಾಯ ಆಗಿದೆ, ಅಕ್ಷರ ಮಾಯ ಆಗಿದೆ. ಅದಕ್ಕಾಗಿ ಅಲ್ಲೊಂದು ಎಸ್ ಮಾರ್ಕ್ ಅವಗ್ರಹದ ಚಿಹ್ನೆ ಕೊಟ್ಟಿದ್ದಾರೆ. ಧಿ ಮಹಾಪ್ರಾಣ. ಗಚ್ಚತಿ ಚ ಚ ಅನ್ನು ಗಾದ ಒಟ್ಟಿಗೆ ತಗೊಳ್ಳುವ. ಛ ಮಹಾಪ್ರಾಣ ಅಡಿವತ್ತು ತಿ. ನಾನ್ಯಂ ಗುಣೇಭ್ಯ ಕರ್ತಾರೈ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಓಕೆ, ಒಂದೊಂದೇ ಚರಣ ನೋಡುವ. ನಾನ್ಯಂ ಗುಣೇಭ್ಯ ಕರ್ತಾರೈ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಎರಡೆರಡು ಚರಣ ನೋಡುವ. ನಾನ್ಯಂ ಗುಣೇಭ್ಯ ಕರ್ತಾರೈ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಈಗ 4 ಚರಣ ನೋಡುವ. ನಾನ್ಯಂ ಗುಣೇಭ್ಯ ಕರ್ತಾರೈ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಇಪ್ಪತ್ತನೇ ಶ್ಲೋಕ ನೋಡುವ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ವಿಮುಕ್ತೋ ಮೃತಮಶ್ನುತೆ. ಗುಣ ದೀರ್ಘ ನೇತಾ ದೀರ್ಘ ನತ್ತೀತ್ಯತ್ರೀನ್ ತೀ ಯ ಜೊತೆ ತಿ ದೀರ್ಘ ದ ಜೊತೆ ತ ಅನ್ನು ತಗೊಳ್ಳುವ. ತ ಮತ್ತು ಯ. ತ್ರೀನ್ ತ ಅನ್ನು ತ್ಯಾದ ಜೊತೆ ತಗೊಳ್ಳುವ. ರೀ ತ್ರೀನ್ ದೇಹಿ ದೇಹ ದೀರ್ಘಾಕ್ಷರಗಳು. ಹಸಮುದ್ಭವಾನ್ ಮೂವಿನ ಜೊತೆ ಧ ತಗೊಳ್ಳುವ. ಧ ಮತ್ತು ಭ ಮಹಾಪ್ರಾಣ. ಭವಾನ್ ಜನ್ಮ ನ ಮತ್ತು ಮ. ಮೃತ್ಯುಜರ ಮ ಮತ್ತು ರ. ಮೃತ್ಯು ತ ಮತ್ತು ಯು. ಜರಾ ದೀರ್ಘ ದುಃಖೈರ್ ದುಃಖೈರ್ ಧುವಿನ ನಂತರ ಧುವಾದ ನಂತರ ವಿಸರ್ಗದ ಉಚ್ಚಾರಣೆ ಖ. ಖೈರ್ ಖೈ ದೀರ್ಘಾಕ್ಷರ ರ. ವಿಮುಕ್ತೋ ಕ ಮತ್ತು ತೋ ಕ
ಅನ್ನು ಮೂವಿನ ಜೊತೆ ತಗೊಳ್ಳೋ. ತೋ ದೀರ್ಘ, ಅಲ್ಲಿ ಒಂದು ಅಕ್ಷರ ಇತ್ತು, ಸಂಧಿಯಾಗುವಾಗ ಲೋಪ ಆಗಿದೆ. ಮೃತ ಮ ಮತ್ತು ಋ. ಮೃತ ಮಶ್ನುತೆ, ಮಶ್ನುತೆ ಶು ಮತ್ತು ನು. ತೇ ದೀರ್ಘ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ ವಿಮುಕ್ತೋ ಮೃತಮಶ್ನುತೆ. ಓಕೆ, ಈಗ ಒಂದೊಂದೇ ಚರಣ ನೋಡುವ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ ವಿಮುಕ್ತೋ ಮೃತಮಶ್ನುತೆ. ಎರಡೆರಡು ಚರಣ ಸೇರಿಸುವ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ ವಿಮುಕ್ತೋ ಮೃತಮಶ್ನುತೆ. ನಾಲ್ಕು ಚರಣ ನೋಡುವ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ ವಿಮುಕ್ತೋ ಮೃತಮಶ್ನುತೆ. ಓಕೆ, 21ನೇ ಶ್ಲೋಕ ನೋಡುವ. ಅರ್ಜುನ ಉವಾಚ ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂಚೈತಾಂಸ್ ತ್ರೀನ್ ಗುಣಾನತಿ ವರ್ತತೆ. ಅರ್ಜುನ ಉವಾಚ. ಜುವಿನ ನಂತರ ಅರ್ಕಾರ ಒತ್ತು ಋಕಾರವನ್ನು ಜುವಿನ ಮೊದಲೇ ತಗೊಳ್ಳುವ. ಉವಾಚ ವಾ ದೀರ್ಘ. ಕೈ ದೀರ್ಘ. ಲಿಯ ನಂತರ ಅರ್ಕಾರ ಒತ್ತಿದೆ, ಋನ್ನು ಮೊದಲೇ ತಗೊಳ್ಳುವ. ಕೈರ್ಲಿಂಗೈ ಲಿಂಗೈ ಲಿ ಆದ ನಂತರ ಅನುಸ್ವರದ ಉಚ್ಚಾರಣೆ ಲಿಂಗ್ ಮುಂದಿನ ಅಕ್ಷರ ಗ ಇದೆ. ಗೈ ದೀರ್ಘ. ಸ್ತ್ರೀ ಸ್ ತ ರಿ 3 ಅಕ್ಷರ ಇದೆ. ಸ್ತ್ರೀನ್ ಗುಣ ನ ಮತ್ತು ಗು. ನ ಅನ್ನ ಸ್ತ್ರೀಯ ಜೊತೆ ಜೊತೆ ತಗೊಳ್ಳುವ. ಗುಣ ದೀರ್ಘ. ನೇತಾ ನೇತಾ ದೀರ್ಘ. ಅತೀತೋ ತೀತೋ ದೀರ್ಘ. ಭವತಿ ಭ ಮಹಾಪ್ರಾಣ. ಪ್ರಭೋಪು ಮತ್ತು ರ. ಪ್ರಭೋಪು ಅನ್ನ ತೀಯ ಜೊತೆ ತಗೊಳ್ಳುವ. ಭೋ ಮಹಾಪ್ರಾಣ ದೀರ್ಘಾಕ್ಷರ. ಕಿಮಾಚಾರಕ್ ಮಾಚ ದೀರ್ಘ. ರಕ್ ರಾದ ನಂತರ ಅನುಸ್ವರದ ವಿಸರ್ಗದ ಉಚ್ಚಾರಣೆ ಖ ಮುಂದಿನ ಅಕ್ಷರ ಕ ಇದೆ. ಥ ಮಹಾಪ್ರಾಣ. ಥನ್ ತಾದ ನಂತರ ಅನುಸ್ವರದ ಉಚ್ಚಾರಣೆ ಞ ಮುಂದಿನ ಅಕ್ಷರ ಚೈ ಇದೆ. ಚೈ ದೀರ್ಘ. ತಾ ದೀರ್ಘ. ತಾಂಸ್ ತಾಂಸ್ ಅಲ್ಲ ತಾಂಸ್. ತ್ರೀನ್ ಗುಣ ತ ಮತ್ತು ರಿ. ತ್ರೀನ್ ನ ಮತ್ತು ಗು. ನಾ ದೀರ್ಘ. ನತಿ ವರ್ತತೆ ತಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ತಾದ ಮೊದಲೇ ತಗೊಳ್ಳುವ. ತೇ ದೀರ್ಘ. ಅರ್ಜುನ ಉವಾಚ ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂಚೈತಾಂಸ್ ತ್ರೀನ್ ಗುಣಾನತಿ ವರ್ತತೆ. ಅರ್ಜುನ ಉವಾಚ ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂಚೈತಾಂಸ್ ತ್ರೀನ್ ಗುಣಾನತಿ ವರ್ತತೆ. ಎರಡೆರಡು ಚರಣ ನೋಡುವ. ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂಚೈತಾಂಸ್ ತ್ರೀನ್ ಗುಣಾನತಿ ವರ್ತತೆ. ನಾಲ್ಕು ಚರಣ ನೋಡುವ. ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂಚೈತಾಂಸ್ ತ್ರೀನ್ ಗುಣಾನತಿ ವರ್ತತೆ.
ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.